ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ ನಾವು ನಂಬರ್ 2 ಇದ್ದೀವಿ. 10 ಜಿಲ್ಲೆಗಳು ಅತಿವೃಷ್ಟಿಯಿಂದ ಕಂಗೆಟ್ಟು ಹೋಗಿದ್ದಾವೆ. ಕೊಲೆ, ಅತ್ಯಾಚಾರ ಅನ್ನೋದು ಪರಾಕಾಷ್ಠೆಗೆ ತಲುಪಿದೆ. ಇದರೆಲ್ಲದ ಸಂಭ್ರಮಕ್ಕೆ, ಅಂದರೆ ರೈತರ ಆತ್ಮಹತ್ಯೆಯನ್ನು ಸಂಭ್ರಮಿಸೋದಕ್ಕೆ, ಕೊಲೆ, ಅತ್ಯಾಚಾರ ಪರಾಕಾಷ್ಠೆಯಲ್ಲಿ ಇರೋದಕ್ಕೆ, 10 ಜಿಲ್ಲೆಗಳು ಮುಳುಗೋಗಿರೋದಕ್ಕೆ ಔತಣಕೂಟವನ್ನು ಇಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದನ್ನು ಸಂಭ್ರಮಿಸೋದಕ್ಕೆ ಮತ್ತು ಭ್ರಷ್ಟಾಚಾರ 80% ದಾಟಿದೆ ಅನ್ನೋದನ್ನು ಪ್ರೇಮ ಪತ್ರವನ್ನು ಗುತ್ತಿಗೆದಾರರು ಬರೆದಿದ್ದಾರೆ ಅಂತ ಅಂದಾಗ ಇದನ್ನೆಲ್ಲ ಸಂಭ್ರಮಿಸಬೇಕಲ್ವ. ಭ್ರಷ್ಟಾಚಾರದಲ್ಲಿ ದಾಖಲೆ, ರೈತರ ಆತ್ಮಹತ್ಯೆಯಲ್ಲಿ ದಾಖಲೆ, ಕೊಲೆ, ಸುಲಿಗೆ, ಅತ್ಯಾಚಾರದಲ್ಲಿ ದಾಖಲೆ, ಅತಿವೃಷ್ಟಿಯಲ್ಲಿ ಕಂಗೆಟ್ಟ ರೈತರು, ಇದನ್ನೆಲ್ಲವನ್ನು ಸಂಭ್ರಮಿಸೋದಕ್ಕೆ ಔತಣಕೂಟ. ಕಾಂಗ್ರೆಸ್ಸು ಯಾವಾಗಲೂ ಕಾಳಸಂತೆಕೋರರಿಗೆ, ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕ್ತಾನೇ ಬಂದಿದೆ. ಕಾಂಗ್ರೆಸ್ಸು 60ರ ದಶಕದಿಂದ ಈ ಒಂದು ಕಾಳಸಂತೆಕೋರರನ್ನು, ಭ್ರಷ್ಟಾಚಾರಿಗಳನ್ನು ಪ್ರೋತ್ಸಾಹಿಸ್ಕೊಂಡು ಬಂತು ವ್ಯವಸ್ಥೆ ಒಳಗೆ. ಹಾಗಾಗಿಯೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆಲ್ಲ ಕಾಳಸಂತೆಯ ಪ್ರಮಾಣ ಜಾಸ್ತಿ ಆಗ್ತಿತ್ತು. ಇದು ಕಾಂಗ್ರೆಸ್ನಲ್ಲಿ ಇರುವಂಥ ಒಂದು ಸಿಸ್ಟಮ್. ಇದು ಭ್ರಷ್ಟರು, ಅವನು ಯಾವ ಮೂಲದಲ್ಲಿ ಬೇಕಾದ್ರೂ ಹಣ ಮಾಡಿರಲಿ, ಭ್ರಷ್ಟರಿಗೆ ಮಣೆ ಹಾಕುತ್ತೆ, ಬ್ಲ್ಯಾಕ್ ಮಾರ್ಕೆಟ್ನವ್ರಿಗೆ ಮಣೆ ಹಾಕುತ್ತೆ. ಇದು ಈ ಕಾಂಗ್ರೆಸ್ನ ಸಿಸ್ಟಮ್ಮು. ಕಾಂಗ್ರೆಸ್ನಲ್ಲಿ ಮೆರಿಟ್ ಅಂದರೆ ಬಹುತೇಕ ಭಾಗ, ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ ಇರ್ಬೋದು. ಮೆರಿಟ್ ಅಂದರೆ ಅಕ್ರಮ ಹಣ ಸಂಪಾದನೆ ಮಾಡೋದು ಕಾಂಗ್ರೆಸ್ನಲ್ಲಿ ಮೆರಿಟ್. ಅದು ನಿಮ್ಗೆ ಯಾರಿಗಾರು ಅನುಮಾನ ಇದ್ದರೆ ಒಂದು 10, 20, 30, 40 ಜನರು ಒಂದು ಟ್ರ್ಯಾಕ್ ರೆಕಾರ್ಡನ್ನ ತೆಗೆದು ನೋಡಿ. ಅವರೆಲ್ಲ ವಾಮ ಮಾರ್ಗದಲ್ಲಿ ದಿಢೀರಂತ ಶ್ರೀಮಂತರಾದವರು ಕಾಂಗ್ರೆಸ್ನಲ್ಲಿ ರಾಜಕೀಯ ಮನ್ನಣೆಯನ್ನು ಪಡೆದು ಅಧಿಕಾರವನ್ನು ಹಿಡ್ಕೊಂಡಿರೋದು ನಿಮಗೆ ಗೊತ್ತಾಗುತ್ತೆ. ಬಂದು ತುಂಬ ಜನ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದವರೇ ಈ ಮಾತನ್ನು ಹೇಳಿದ್ದಾರೆ. ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರಿದ್ದಾಗ ಅಲ್ಲೊಂದು ಇಲ್ಲೊಂದರಲ್ಲಿ ಮಾತ್ರ ರಾಕೇಶ್ ಸಿದ್ದರಾಮಯ್ಯ ಹಸ್ತಕ್ಷೇಪ ಮಾಡ್ತಿದ್ರು. ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋದನ್ನು ಕಾಂಗ್ರೆಸ್ಸಿಗರೇ ಕೆಲವರು ಹೇಳಿದ್ದಾರೆ. ನಾವು ಇದುವರೆಗೂ ಯಾವುದಕ್ಕೂ ಅವ್ರ ಹತ್ರ ಹೋಗಿಲ್ಲ, ಹಂಗಾಗಿ ನನಗೇನು ಅದರ ಅನುಭವಕ್ಕೆ ಬಂದಿಲ್ಲ. ಆದರೆ ಕಾಂಗ್ರೆಸ್ ವಲಯದಲ್ಲೇ ಈ ಒಂದು ಹಸ್ತಕ್ಷೇಪದ ಬಗ್ಗೆ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ರ ಕುಟುಂಬ ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋದು ಕಳೆದ 2 ವರ್ಷದಿಂದಲೂ ಕೇಳಿಬರ್ತಿರ್ತಕ್ಕಂಥ ದೂರು. ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂದರ್ಭಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸ್ತಾ ಬಂದಿದ್ದಾರೆ ಅನ್ನೋದು ಬಂದಿರತಕ್ಕಂಥ ದೂರು. ಹೈಕಮಾಂಡಿಗೆ ತಲುಪಿಸ್ತಾ ಇದ್ದಾರೋ, ಹೈಕಮಾಂಡಿಗೆ ತಲುಪಿಸ್ಬೇಕು ಅಂಥೇಳಿ ಅವ್ರ ಖಜಾನೆ ಭರ್ತಿ ಮಾಡ್ಕೊಳ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಟ್ರಾನ್ಸ್ಫರ್ ದಂಧೆಯಾಗಿ ಬದಲಾಗಿರೋದು ನಿಜ. ಟ್ರಾನ್ಸ್ಫರ್ ದಂಧೆಯಾಗಿ ಬದಲಾಗಿದೆ. ಎಥಿಕ್ಸ್ಲೆಸ್ ಅಂದರೆ ಅವನು ಕೊಟ್ಟರೆ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಮಾವನ ಕಡೆ, ಕೊನೆಗೆ 6 ಕೊಟ್ಟವನ್ನು 3 ಕೊಟ್ಟವನ್ನು ಬಿಟ್ಟು 9 ಕೊಟ್ಟವನ ಕಡೆಗೆ ಹೋಗುವಂಥದ್ದು. ಮತ್ತು ಕೊಟ್ಟವನು ದುಡ್ಡನ್ನು ವಾಪಸ್ ಕೊಡದೇ ಇರತಕ್ಕಂಥ ಒಂದು ಎಥಿಕ್ಸೇ ಇಲ್ಲದೆ ಇರತಕ್ಕಂಥ ದಂಧೆಯಾಗಿ, ಎಥಿಕ್ಸ್ಲೆಸ್ ದಂಧೆಯಾಗಿ ಈ ಸರ್ಕಾರದ ಅವಧಿಯಲ್ಲಿ ಬದಲಾಗಿರೋದು ಸತ್ಯ.